ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಹಿಂದಿ ವಿಷಯದಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ನಲ್ಲಿ ಸೆಕೆಂಡ್ ಪಾರ್ಟ್ ವಿಡಿಯೋ ಇದೆ. ಸೊ ಫಸ್ಟ್ ಪಾರ್ಟಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಮಧ್ಯಭಾಗದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೆ. ಸೊ ಇವತ್ತು ವ್ಯಾಕರಣ ಮತ್ತು ರಚನಾ ವಿಭಾಗದಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸುಮಾರು 16 ಮತ್ತು 8 24 ಅಂಕ ಇದೆ. ಸೊ ಚೆನ್ನಾಗಿ ನೀವು ನೋಡಿದ್ದೆ ಆದರೆ 20+ ಆಗಿರ್ತಕ್ಕಂಥ ಸ್ಕೋರನ್ನು ಆರಾಮಾಗಿ ಈ ಒಂದು ವಿಡಿಯೋದ ಮೂಲಕ ತೊಗೊಳ್ಬೋದು. ಒಟ್ಟಾರೆ ನಾವು 60 ಅಂಕಗಳಿಗಾಗಿ ಟಾರ್ಗೆಟನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆಲ್ರೆಡಿ ಇದೇ ಥರದ ವಿಡಿಯೋಗಳನ್ನು ಕನ್ನಡದಲ್ಲಿ SS, ಸೈನ್ಸ್, ಹಿಂದಿ ನಡೀತಾ ಇದೆ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಆಫ್ ಆಲ್ ಲಿಂಗದಲ್ಲಿ 1 ಅಂಕ ಅಂತಲೂ ಕೂಡ ಖಂಡಿತವಾಗಿ ಬರ್ತದೆ. ಇಷ್ಟು ನೋಡ್ಕೊಂಡು ಹೋದರೆ ಸಾಕು, ಖಂಡಿತವಾಗಿ ಇದರಲ್ಲಿ ಒಂದು ಬರ್ತವೆ. ಛಾತ್ರ, ಛಾತ್ರ, ನಾನಾ, ನಾನಿ, ಸುನಾರ್, ಸುನಾರಿನ್, ಬಾಲಕ್, ಬಾಲಿಕಾ, ನೌಕರ್, ನೌಕರಾನಿ, ಮಹಾನ್, ಮಹತಿ, ಸ್ವಾಮಿ, ಸ್ವಾಮಿನಿ, ವಿಧಾತ, ವಿಧಾತ್ರಿ, ಮಯೂರ, ಮಯೂರಿ, ದುಬ್ಲಾ, ದುಬ್ಲಿ, ಸಾಹಬ್, ಸಾಹಿಬಾ, ಪಂಡಿತ್, ಪಂಡಿತಾಯಿನ್, ಆಚಾರ್ಯ, ಆಚಾರ್ಯ, ಕುತ್ತ, ಕುತಿಯ ಆಗಿರ್ಬೋದು. ನೆಕ್ಸ್ಟ್ ನಾಯಿ, ನಾಯಿನ್, ಸೇವಕ್, ಸೇವಿಕಾ ಆಗಿರ್ಬೋದು. ಶೇರ್, ಶೇರನಿ, ಶ್ರೀಮಾನ್, ಶ್ರೀಮತಿ, एकाकी, एकाकिनी, भाई, बहन, लड़का, लड़की, पतला, पतली, माँ, बाप, भैंस, भैंसा. नर, नारीनो अंತಾರೆ, ಮಾದಾನೋ ಅಂತಾರೆ. ಬೇಟಾ, ಬಿಟಿಯಾ, ಬೇಟಿನೋ ಅಂತಾರೆ, ನೆನಪಿಟ್ಕೊಡ್ರಿ. ಠಾಕೂರ್, ಠಕುರಾಯಿನ್, ಸೇಠ್, ಸೇಠಾನಿ, ಮೋರ್, ಮೋರನಿ, भाग्यवान, भाग्यवती, दाता, धात्री, लेखक, लेखिका, बच्चा, बच्ची, थैला, थैली, डॉक्टर, ಡಾಕ್ಟ್ರಾನಿ ಅಂತಕ್ಕಂಥದ್ದು ಇತ್ತು. ಇನ್ನು ವಚನದಲ್ಲಿನೂ ಕೂಡ 1 ಅಂಕ ನಿಮಗೆ ಖಂಡಿತ ಕೇಳ್ತದ. ಫಲ್, ಫಲ್, ದೋಸ್ತ್, ದೋಸ್ತ್, ರಾಸ್ತಾ, ರಾಸ್ತೆ, ಗಮ್ಲಾ, ಗಮ್ಲೆ, ಘರ್, ಘರ್, ಕಂಪ್ಯೂಟರ್, ಕಂಪ್ಯೂಟರ್, आंख, आंखें, बच्चा, बच्चे, फूल, फूल, पेड़, पेड़, पंजा, पंजे, पैसा, पैसे, युग, युग, लोग, लोग, लिफाफा, लिफाफे, कमरा, कमरे, दायरा, दायरे, चीज़, चीज़ें, खबर, खबरें, बात, बातें, उंगली, उंगलियां, कहानी, कहानियाँ, मछली, मछलियाँ, संधि, संधियाँ, नीति, नीतियाँ, कपड़ा, कपड़े, दुकान, दुकानें, किताब, किताबें, चादर, चादरें, जिंदगी, जिंदगियाँ, हड्डी, हड्डियाँ, पट्टी, पट्टियाँ, मूर्ति, मूर्तियाँ, नौका, नौकाएं, डिब्बा, डिब्बे, पूंछ, पूंचे, जगह, जगहें, चट्टान, चट्टानें, चिट्टी, चिट्टियाँ, लकड़ी, लकड़ियाँ, रस्सी, रस्सियाँ, उपलब्धि, उपलब्धियाँ, संस्कृति, संस्कृतियाँ. नेक्स्ट शीशा, शीशे, घोंसला, घोंसले, कोशिश, कोशिशें, रेवड़ी, रेवड़ियाँ, जीवन शैली, जीवन शैलियाँ, पत्ती, पत्तियाँ, चोटी, चोटियाँ, कृति, कृतियाँ, सेवा, सेवाएं. इन्हें विलोम शब्दಗಳು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮಾತಾ, ಪಿತಾ, आगे, पीछे, अमृत, विष, परतंत्र, स्वतंत्र, चल, अचल, शाम, सुबह, गरीब, अमीर, अच्छा, बुरा, बेईमान, ईमान, पास, दूर, हाथी, हथिनी, बैल, गाय, आधार, निराधार, सफल, असफल, ಇದನ್ನು ವಿಫಲನು ಅಂತ ಕರೀತಾರೆ, ನೆನಪಿಟ್ಕೊಡ್ರಿ. लिखित, अलिखित, बहुत, कम, संदेह, निस्संदेह, रात, दिन, विश्वास, अविश्वास, हानि, लाभ, अंधकार, प्रकाश, माँ, बाप, जय, पराजय, आदर, अनादर, आवश्यक, अनावश्यक, शिक्षित, अशिक्षित, खरीदना, बेचना, साफ, गंदा, सहयोग, असहयोग, आय, व्यय. इन्हें विराम चिन्हಗಳು पूर्ण विराम वाक्य की पूर्णता का बोध करता है. सो सेंटेंस लास्टिಗೆ बತ್ತಂದ್ರೆ ಅದನ್ನ ಏನಂತೀವಿ, पूर्ण विराम. ಇದು पूर्ण विरामದ ಚಿಹ್ನೆ. अर्ध विराम, पूर्ण विराम से पहले अल्प विराम से अधिक, ಇದು अर्ध विरामದ ಚಿಹ್ನೆ. कल मेरे मित्र आए, हम घूमने गए. ಸೊ ಇಲ್ಲಿ ಏನಾಗದಪ್ಪ ಅಂದ್ರೆ अर्ध विराम ಬಳಕೆ ಆಗದ. ಇನ್ನು अल्प विराम ಇದು ಚಿಹ್ನೆ. बहुत कम समय रुकना, मेज पर आलू, केले और सेब हैं. प्रश्नवाचक चिन्ह, प्रश्न पूछने का बोध, आपका नाम क्या है. ಇಲ್ಲಿ ಬರೀ ನೀವು ಚಿಹ್ನೆಗಳನ್ನು ಗುರುತಿಸಲಿಕ್ಕೆ ಕೇಳ್ತಾರೆ, ಅದನ್ನ ನೆನಪಿಟ್ಕೊಡ್ರಿ. ಭಾವಸೂಚಕ ಅದನ್ನು ವಿಸ್ಮಯಾದಿ ಬೋಧಕ ಚಿಹ್ನೆ ಅಂತಾರೆ. ಮನೋಭಾವ को प्रकट करने के लिए, अरे कहाँ चल गए. ಸೊ ಇದು ಏನಪ್ಪ ಅಂದ್ರೆ ಭಾವಸೂಚಕ. ಇನ್ನು ಉದ್ಧರಣ ಚಿಹ್ನ, ಕಥನೋं को जो का त्यो प्रयोग करने के लिए ಅಂತ ಕೇಳಿದ್ದಾರೆ.
ಶಾಸ್ತ್ರಿನೇ ಕಹಾತ ಜೈ ಜವಾನ್ ಜೈ ಕಿಸಾನ್. ಸೊ ಇಲ್ಲಿ ಏನಾಗದಪ್ಪ ಅಂದ್ರೆ ಹೇಳಿಕೆಗಳಿಗೆ ಈ ಒಂದು ಲೇಖನ ಚಿಹ್ನೆ ಬಳಕೆ ಆಗದ. ಇನ್ನು ಯೋಜಕ ಚಿಹ್ನೆ ಇರ್ತಕ್ಕಂಥದ್ದು दो से अधिक शब्द जोड़ने या तुलना करने का ಬೋದು ಅಂತ ಕೇಳಿದರೆ ಮಜ್ದೂರ್ ದಿನ್ ರಾತ್ ಕಾಮ್ ಕರ್ತಾ ಹೈ. ಸೊ ದಿನ್ ರಾತ್ ಅಂತಕ್ಕಂಥದ್ದು ಇಲ್ಲಿ ಏನಾಗದಪ್ಪ ಅಂತಂದ್ರೆ ಎಸ್ ಬಳಕೆ ಆಗಿರ್ತಕ್ಕಂಥದ್ದು. ಇನ್ನು ಸಂಧಿ ನೋಡೋಣ. ಫಸ್ಟ್ ದೀರ್ಘ ಸಂಧಿಯಲ್ಲಿ ಸೊ ನೀವು ಗುರುತಿಸಬೇಕಾದ್ರೆ ಇವುಗಳನ್ನ ನೆನಪಿಟ್ಕೊಡ್ರಿ. ಆ ಇ ಊ ರಿ ಅಂದ್ರೆ ಆ ಅಂದ್ರೆ ಸಮಾನಾಧಿಕಾರ ಧರ್ಮಾತ್ಮ, ಈ ಅಂದ್ರೆ ಕವೀಂದ್ರ ಗಿರೀಶ, ಉ ಲಘುತ್ತರ, ರು ಪಿತೃನ. ಈ ಮಾತ್ರಗಳು ಬಂದರೆ ಸಾಕು. ಇದು ಆದ ಮಾತ್ರ ಇದೆ, ಓಕೆ. ಆಮೇಲೆ ಇದು ಈದ್ ಮಾತ್ರ, ಇದು ಊದ್ ಮಾತ್ರ, ಇದು ರೀದ್ ಮಾತ್ರ. ಸೊ ಇಲ್ಲಿ ಏನಾಗದವಪ್ಪ ಅಂದ್ರೆ ಬಂದಿದ್ದಾವೆ. ಇನ್ನು ಗುಣಸಂಧಿ ಅಂದ್ರೆ ಮ್ಯಾಲ್ ಒಂದ ಬಡಿಗೆ ಇರಬೇಕು. ಸೊ ಮ್ಯಾಲ್ ಒಂದ ಬಡಿಗೆ ಇತ್ತಂದ್ರೆ ಅದನ್ನು ಗುಣಸಂಧಿ ಅಂತೀವಿ. ಅಗದಿ ಈಸಿಯಾಗಿ ಹೇಳ್ಬೋದು. ವಾರ್ಷಿಕೋತ್ಸವ, ಮಹೋತ್ಸವ, ಸಪ್ತರ್ಷಿ, ಮಹರ್ಷಿ. ಕೆಲವೊಂದ್ಸಲ ರ ಮಾತ್ರಗಳು ಕೂಡ ಇಲ್ಲಿ ಇರ್ತಾವೆ. ಮಹರ್ಷಿ ಮತ್ತು ಸಪ್ತರ್ಷಿ, ಪರಮೇಶ್ವರ ಮತ್ತು ಗಜೇಂದ್ರ. ಇನ್ನು ಮ್ಯಾಲ ಎರಡು ಮಾತ್ರಗಳು ಬತ್ತಂದ್ರೆ ಅದನ್ನ ಏನಂತೀವಪ್ಪ ಅಂತಂದ್ರೆ ವೃದ್ಧಿ ಸಂಧಿ ಅಂತ ಕರಿತೀವಿ. ಏಕೈಕ, ಮತೈಕ, ಪರಮೌಜ, ವನೌಷಧ. ಇನ್ನು ಯವರ ಇವು ಏನಾಗ್ತಾವಪ್ಪ ಅಂದ್ರೆ ಅರ್ಧದಾಗಿ ಬರ್ತಾವ. ಅತ್ಯಧಿಕ, ಇತ್ಯಾದಿ, ಮನ್ವಂತರ, ಸ್ವಾಗತ, ಪಿತ್ರಾಜ್ಞ, ಪಿತೃಪದೇಶ. ಇನ್ನು ಅಯಾದಿ ಸಂಧಿ 3 ಇರ್ತಾವ. ಅವುಗಳು ಏನಾಗ್ತಾವಪ್ಪ ಅಂದ್ರೆ ಅಯ, ಅಯ, ಅವ, ಆವ ಪ್ರತ್ಯಯದಿಂದ ಇರ್ತಾವ. ಚಯನ, ನಯನ, ಗಾಯಕ, ನಾಯಕ, ಭವನ, ಕವನ, ಪಾವನ, ಸಾವನ. ಇಲ್ಲಿ ಅಯದ, ಇಲ್ಲಿ ಆಯದ, ಅವ ಅದ, ಆವದ. ಸಮಾಸಗಳನ್ನು ನೋಡೋಣ. ಅವ್ಯಯಿ ಭಾವ ಸಮಾಸ. ಮೊದಲ ಪದ ಅವ್ಯಯ ಆಗಿರ್ತದ. ಪಹಲಾ ಪದ ಪ್ರಧಾನ್, ಆಜನ್ಮ, ಯಥಾಸಂಭವ, ಭರ್ಪೇಟ್, ವೆರಿ ಇಂಪಾರ್ಟೆಂಟ್. ಕರ್ಮಧಾರೆಗಳು ಏನಾಗಿರ್ತಾವ? ಉತ್ತರ ಪದ ಪ್ರಧಾನ ಆಗಿರ್ತದ. ವಿಶೇಷಣ, ವಿಶೇಷ ಸಂಬಂಧಗಳು ಇರ್ತಾವ. ಉದಾಹರಣೆ ಪಿತಾಂಬರ, ನೀಲಕಂಠ, ಕನಕಲತಾ, ಚಂದ್ರಮುಖ. ಇನ್ನು ತತ್ಪುರುಷ ಸಮಾಸದಲ್ಲಿ ಉತ್ತರ ಪದ ಪ್ರಧಾನ, ಕಾರಕಂಕಿ, ಲೋಪ, ಗ್ರಂಥಕಾರ, ಗಗನಚುಂಬಿ. ಇನ್ನು ದ್ವಿಗು ಸಮಾಸದಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಪಹಲಾ ಪದ ಸಂಖ್ಯಾವಾಚಕ ಆಗಿರ್ತದ. ಸತ್, ಸಯಿ, ತ್ರಿವೇಣಿ, ಚೌರಾಹ ಅಂತಕ್ಕಂಥದ್ದು ಇತ್ತು. ಇನ್ನು ದ್ವಂದ್ವ ಸಮಾಸದಲ್ಲಿ ದೋನೋ ಪದ ಪ್ರಧಾನ ಅಂತಕ್ಕಂಥದ್ದು, ನಡುವೆ ಯೋಜಕ ಚಿಹ್ನೆ ಇರ್ತದೆ. ಇದು ಇಂಪಾರ್ಟೆಂಟ್. ಬಹುರ್ವಿಹಿ ಸಮಾಸದೊಳಗೆ ಏನಾಗಿರ್ತದಪ್ಪ ಅಂದ್ರೆ ಅನ್ಯ ಪದ ಪ್ರಧಾನ ಆಗಿರ್ತದೆ. ಉದಾಹರಣೆ ಲಂಬೋದರ ಮತ್ತು ನೀಲಕಂಠ ಅಂತ ಹೇಳ್ಬೋದು. ಎಸ್ ಪ್ರೇರಣಾರ್ಥಕ ಕ್ರಿಯೆ ನೆನಪಿಟ್ಕೊಡ್ರಿ. ಸೊ ಯಾವತ್ತು ನಿಮಗೆ ಪ್ರಥಮ ಪ್ರೇರಣಾರ್ಥಕ ಆನ ಪ್ರತ್ಯಯದನ್ನು ಕೇಳ್ತಾರೆ ಕೊಟ್ಟ ಶಬ್ದಗಳಲ್ಲಿ ಗುರುತಿಸ್ಲಿಕ್ಕೆ. ಬಟ್ ದ್ವಿತೀಯ ಪ್ರೇರಣಾರ್ಥಕನ್ನು ಕೂಡ ನೆನಪಿಟ್ಕೊಡ್ರಿ. ಲಿಖನಾ, ಲಿಖಾನ, ಲಿಖ್ವಾನ. ಮಿಲನಾ, ಮಿಲಾನ, ಮಿಲ್ವಾನ. ಚಲನಾ, ಚಲಾನ, ಚಲವಾನ. देखना, दिखाना, दिखवाना. भेजना, भिजाना, भिजवाना. सोना, सुलाना, सुलवाना. धोना, धुलाना, धुलवाना. पीना, पिलाना, पिलवाना. सीना, सिलाना, सिलवाना. सीखना, सिखाना, सिखवाना. मांगना, मंगाना, मंगवाना. बांटना, बटाना, बटवाना. करना, कराना, करवाना. जगना, जगाना, जगवाना. बैठना, बिठाना, बिटवाना. ठहरना, ठहराना, ठहरवाना. लौटना, लौटाना, लौटवाना. उतरना, उतराना, उतरवाना ಅಂತಕ್ಕಂಥದ್ದಿತ್ತು. ಸೊ ಜೊತೆಗೆ ಪಹನನ, ಪಹನಾನ, ಪಹನ್ವಾನ. ಬಂಧನ, ಬನಾನ, ಬನ್ವಾನ. ಗಿರ್ನ, ಗಿರಾನ, ಗಿರ್ವಾನ. ಲಗ್ನ, ಲಗಾನ, ಲಗ್ವಾನ. ಕಾರಕಗಳಿದಾವ. ಕಾರಕಗಳು ಪುಸ್ತಕದಲ್ಲಿ ಇರ್ತಕ್ಕಂಥ ಉದಾಹರಣೆಗಳು ಇರ್ತವೆ. ನೀವು ಪುಸ್ತಕದ ಸಾಲುಗಳನ್ನ ಓದಿದ್ರೆ ಸೊ ಅದರಲ್ಲಿ ನೀವು 1 ಮಾರ್ಕ್ಸನ್ನು ಆರಾಮಾಗಿ ಪಡಿಬೋದು. ಇನ್ನು ಚುಟ್ಟಿ ಪತ್ರ 5 ಮಾರ್ಕ್ಸ್ಗೆ ಕೇಳ್ತಾರೆ. ಫಸ್ಟ್ ಸ್ಥಾನ ಮತ್ತು ದಿನಾಂಕ ಬರೆಯೋದನ್ನು ಕಲೀರಿ. ನಿಮ್ಮ ಊರಿನ ಹೆಸರು, ಆಮೇಲೆ ಬರೆಯೋತಕ್ಕ ತಾರೀಕು. ಪ್ರೇಷಕದಲ್ಲಿ ನಿಮ್ಮ ಹೆಸರು, ನಿಮ್ಮ ತರಗತಿ, ನಿಮ್ಮ ಶಾಲೆ ಹೆಸರು ಬರೀರಿ. ಸೇವಾಮೇದಲ್ಲಿ ನಿಮಗೆ ಯಾರಿಗೆ ಕೇಳಿದ್ದಾರೆ, ಕಕ್ಷಾಧ್ಯಾಪಕ ಅಂದ್ರೆ ಕಕ್ಷಾಧ್ಯಾಪಕ ಬರೀರಿ. ಇಲ್ಲವೇ ಎಸ್ ಪ್ರಧಾನಾಧ್ಯಾಪಕ ಅಂದ್ರೆ ಪ್ರಧಾನಾಧ್ಯಾಪಕ ಬರೆದು ಶಾಲೆ ಹೆಸರನ್ನ ಬರೀಬೇಕು. ಆಮೇಲೆ ಆದರಣೀಯ ಮಹೋದಯ ಬರೆಯೋದನ್ನು ಮರಿಬೇಡಿ. ಆಮೇಲೆ ವಿಷಯದಲ್ಲಿ ಏನು ಮಾಡ್ತಾರೆ, ನಿಮ್ಗೆ ಎಷ್ಟು ದಿನ ಕೇಳಿದಾರೆ ಅನ್ನೋದನ್ನು ಇಲ್ಲಿ ಬರೀರಿ. ಇದು 3 ದಿನಕ್ಕೆ ಚುಟ್ಟಿ ಕಿಲಿಯ ಪ್ರಾರ್ಥನಾ ಹೇತು ಅದ. ಆಮೇಲೆ ಇಲ್ಲಿ 3 ದಿನ ಏನು ಮಾಡಬೇಕಾಗ್ತದೆ, ಹೊಂದಾಣಿಕೆ ಆಗಬೇಕಾಗ್ತದೆ. ಇಲ್ಲಿ ಕಾರಣನೂ ಕೂಡ ಬಾಯ್ಕೆ ಶಾದಿ ಅದ. ಇನ್ ಕೇಸ್ ಅವರು ಕಾರಣ ಕೊಟ್ಟರೆ ಬರೀರಿ. ಇಲ್ಲಾಂದ್ರೆ ಇದೇ ಕಾರಣ ಸಹಿತ ಏನು ಮಾಡ್ಬೋದು, ಬರೆದು ಧನ್ಯವಾದ ಸಹಿತ ಅಂತ ಬರೆದು ಅಭಿಭಾವಕ್ಕೆ ಹಸ್ತಾಕ್ಷರ ಬರಬೇಕು. ಈ ಕಡೆ ಭವದಿ ಅಂತ ಬರೆದು ಸೊ ಮೇಲೆ ನಿಮ್ಮ ಹೆಸರೇನು ಬರೆದಿರ್ತಿರಲ್ಲ ಅದನ್ನು ಬರೆದ್ರೆ ನೀಟಾಗಿ ಇಷ್ಟು ಕಲ್ಕೊಡ್ರಿ. 5 ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಸಿಗ್ತಾವ. ಸ್ಥಾನ, ದಿನಾಂಕ, ಪ್ರೇಷಕ್, ಸೇವಾ ಮೇ, ಆದರಣೀಯ ಮಹೋದಯ, ವಿಷಯ, ಪತ್ರದ ಕಲೆಯವರು, ಸಮಾಪನ. ಆಮೇಲೆ ಎಸ್ ನಿಮ್ದು ಲಾಸ್ಟ್ ಆಗಿರ್ತಕ್ಕಂಥದ್ದು ಏನು ಬರೀತೀರಪ್ಪ ಅಂತಂದರೆ ಮುಕ್ತಾಯವನ್ನ, ಸಮಾಪನವನ್ನು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಇನ್ನೊಂದು 4 ಅಂಕಕ್ಕೆ ಏನು ಬರ್ತಾವಪ್ಪ ಅಂದ್ರೆ 1-2 ನಿಬಂಧಗಳು ಬರ್ತಾವ. ಸೊ 2 ನಿಬಂಧಗಳನ್ನ ತೋರಿಸ್ತೀನಿ. ಪಾಸ್ ಮಾಡಿ ಚೆನ್ನಾಗಿ ಅದನ್ನ ಏನು ಮಾಡ್ಕೊಡ್ರಿ ಅಂತಂದ್ರೆ ಬರೀರಿ. 2 ನಿಬಂಧಗಳನ್ನ ಕೊಡ್ತೀನಿ. ಸೊ 2ರಲ್ಲಿನೂ ಕೂಡ ನಿಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಒಂದಾದ್ರೂ ಕೂಡ ಬಂದೇ ಬರ್ತದೆ. ಫಸ್ಟ್ ಇಂಟರ್ನೆಟ್ದಲ್ಲಿ ನೋಡೋಣ. ಫಸ್ಟ್ ನೀವೇನು ಮಾಡಬೇಕು, ಒಂದು ಕೊಟೇಶನ್ ಹಾಕಿನೇ ನಿಬಂಧವನ್ನು ಬರಲಿಕ್ಕೆ ಪ್ರಯತ್ನವನ್ನು ಪಡಿ. ಇಲ್ಲಿ ನಾನೇನು ಮಾಡಿದ್ದೀನಿ, ಇಂಟರ್ನೆಟ್ ವರದಾನ್ ಹೇತು ಅಭಿಶಾಪ ಬಿಹಿ ಅಂತಕ್ಕಂಥದ್ದು ಒಂದು ಕೊಟೇಶನನ್ನು ಹಾಕಿದ್ದೀನಿ. ಆಮೇಲೆ ಪ್ರಸ್ತಾವನದಲ್ಲಿ ಒಂದು 3-4 ಸಾಲುಗಳನ್ನ ಏನಾಗ್ಬೋದು, ಈಸಿಯಾಗಿರ್ತಕ್ಕಂಥದ್ದನ್ನು ಬರಿಬೋದು. ಆಮೇಲೆ ಅಲ್ಲಿ ಅರ್ಥ ಕೇಳಿದ್ದಾರೆ. ಇಂಟರ್ನೆಟ್ನ 2 ಡೆಫಿನೇಷನ್ ಇದಾವೆ, ಅವುಗಳನ್ನು ಬರಿಬೋದು. ಇಂಟರ್ನೆಟ್ನ ಲಾಭಗಳು, ಇಂಟರ್ನೆಟ್ನ ಬಹಳ ಲಾಭಗಳನ್ನು ನಿಮಗೆ ಕೊಟ್ಟಿದ್ದಾರೆ.
ಸಂಚಾರ और सूचना ಕ್ಷೇತ್ರ ಅದ, ಇ ವಾಣಿಜ್ಯ ಅದ, ಇ ಬ್ಯಾಂಕಿಂಗ್ ಅದ, IT ಮತ್ತು ITS ಅದ, ಸೋಷಿಯಲ್ ನೆಟ್ವರ್ಕಿಂಗ್, ಇ ಗವರ್ನೆನ್ಸ್. ಓಕೆ, ಇಲ್ಲೆಲ್ಲವುಗಳನ್ನ ನೀವೇನು ಮಾಡ್ಬೋದಪ್ಪ ಅಂದ್ರೆ ಒಂದೊಂದು ಸಾಲುಗಳಲ್ಲಿ ನೀಟಾಗಿ ಅದನ್ನು ಬರ್ಕೋತ ಹೋಗಿ. ಆಮೇಲೆ ಹಾನಿಗಳ ಬಗ್ಗೆ ಏನು ಅದಾವ, ಆಮೇಲೆ ಉಪಸಂಹಾರ. ಇಷ್ಟು ನೀವು ಏನು ಬರೆದ್ರಿ ನೀಟಾಗಿ ಬರೆದ್ರೆ ನಿಮಗೆ ಖಂಡಿತವಾಗಿ 4 ಅಂಕಗಳನ್ನು ಕೊಡ್ತಾರೆ. ಇನ್ನೊಂದ್ಸಲ ಅದನ್ನು ಚೆನ್ನಾಗಿ ನೋಡಿಕೊಂಡು ಸ್ಕ್ರೀನ್ಶಾಟ್ ಹಾಕಿ ಪ್ರಿಪೇರ್ ಮಾಡ್ಕೊಡ್ರಿ. ಈಗ ಇನ್ನೊಂದು ನಿಬಂಧ ಹೇಳ್ತೀನಿ ಅಂದರೆ ಜನಸಂಖ್ಯಾ ವೃದ್ಧಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ ಫಸ್ಟ್ ನಾವೇನು ಮಾಡಿದ್ದೀವಿ, ಕೊಟೇಶನ್ ಬರ್ದೀವಿ, ಜನಸಂಖ್ಯಾ ಪರ್ ರೋಕ್ ಲಗಾವೋ ವಿಕಾಸ್ ಕಿ ಧಾರ ಬಡಾವೋ. ಆಮೇಲೆ ಪ್ರಸ್ತಾವನಾ ಒಂದು 3-4 ಸಾಲ ಆಗಿರಲಿ. ಆಮೇಲೆ ಜನಸಂಖ್ಯಾ ವೃದ್ಧಿಗೆ ಕಾರಣ ಇದಾವೆ, ಇದು ಒಂದು 5 ಸಾಲುಗಳು. ಜನಸಂಖ್ಯಾ ವೃದ್ಧಿಗೆ ಪರಿಣಾಮದ, ಜನಸಂಖ್ಯಾ ವೃದ್ಧಿಗೆ ಉಪಚಾರ ಅಂತಕ್ಕಂಥದ್ದು ಒಂದು 4 ಸಾಲುಗಳು. ಲಾಸ್ಟ್ ಏನು ಬರಿಬೇಕಪ್ಪ ಅಂದ್ರೆ ಸಮಾಪನೆಗಳನ್ನು ಬರೆದ್ರೆ ಸೊ ಈ ಒಂದು ನಿಬಂಧನನ್ನು ಕೂಡ ನೀವೇನು ಮಾಡ್ಕೊಡ್ರಿ, ಕಲ್ಕೊಡ್ರಿ. ಇಲ್ಲಿಂದನೂ ಕೂಡ ನಿಮಗೆ ಅಂಕಗಳು ಸಿಗ್ತಾವೆ. ಇನ್ನು ಗದ್ಯಾಂಶ ಪಡ್ಕರ್ ದಿಯೇ ಗए ಪ್ರಶ್ನೆ के उत्तर लिखना ಅಂತ ಇದೆ. ಸೊ ನಿಮಗೊಂದು ಪ್ಯಾಸೇಜ್ಗಳನ್ನು ಕೊಡ್ತಾರೆ, ಆ ಪ್ಯಾಸೇಜನ್ನು ಒಟ್ಟೆ ಬಿಟ್ಟು ಬರಕ್ಕೆ ಹೋಗಬೇಡಿ. ಸೊ ಈಸಿ ಏನಪ್ಪ ಅಂದರೆ ಫಸ್ಟ್ ಕ್ವಶನ್ದಲ್ಲಿ ಇರ್ತಕ್ಕಂಥ ಕೀವರ್ಡ್ಗಳನ್ನು ಹುಡುಕೋದು. ಆ ಕ್ವಶನ್ದಲ್ಲಿ ಇರ್ತಕ್ಕಂಥ ಕೀವರ್ಡ್ಗಳನ್ನು ಹುಡುಕಿ ಆ ಕೀವರ್ಡ್ ಇರ್ತಕ್ಕಂಥ ಫುಲ್ ಸೆಂಟೆನ್ಸನ್ನು ಏನು ಮಾಡೋದು, ಬರೀಲಿಕ್ಕೆ ಪ್ರಯತ್ನವನ್ನು ಪಡೋದು. ಈಗ ಇಲ್ಲೊಂದು ಕ್ವಶನ್ ಅದ, ಬಾತಚೀತ್ करते समय हमें किस पर विशेष ध्यान देना चाहिए ಅಂದ್ರೆ ಈ ಸೆಂಟೆನ್ಸಲ್ಲಿ ವಿಶೇಷ ಧ್ಯಾನ ಅಂತೈತಿ. ಹಾಗಾದ್ರೆ ಉತ್ತರ ಏನಾಗಿರ್ತದೆ, ಕಂಪ್ಲೀಟ್ ಆಗಿ ಇದೇ ಸೆಂಟೆನ್ಸಲ್ಲಿ ಇರ್ತದೆ ಅನ್ನೋದನ್ನು ಹಿಂಗೂ ಬರೀಬೋದು. ಓಕೆ, ನಿಮಗೆ ವಾಕ್ಯಗಳ ಫ್ರೇಮ್ ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ ಇಲ್ಲಿ ಎರಡನೇದ ಆಜ್ ಬಾತಚೀತ್ ಮೇ ಪ್ರಚಲಿತ ಭಾಷಾ ಕಾ ಪ್ರಯೋಗ ಕ್ಯೂ ಕರ್ನಾ ಚಾಹಿಯೆ. ಸೊ ಇಲ್ಲಿ ಪ್ರಚಲಿತ ಭಾಷಾ ಅಂತದಲ್ಲ, ಸೊ ಇದು ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಏನಾಗಿರ್ತದಪ್ಪ ಅಂತಂದ್ರೆ ಇದೇ ಹತ್ರದ್ದು ಉತ್ತರ ಆಗಿರ್ತದೆ. ಸೊ ಹಿಂಗೂ ಕೂಡ ನೀವೇನು ಮಾಡ್ಬೋದು, ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಲ್ಲಿರ್ತಕ್ಕಂಥ ಕೀ ಉತ್ತರಗಳನ್ನು ಪ್ಯಾರಾಗ್ರಾಫಲ್ಲಿ ಹುಡುಕಬೇಕು. ಆಮೇಲೆ ಪ್ಯಾರಾಗ್ರಾಫಲ್ಲಿ ಹುಡುಕಿ ನೀವು ಏನು ಮಾಡಬೇಕು, ಬರಿಬೋದು. ಇನ್ನೊಂದು ಕೇಸ್ ಏನಾಗಿರ್ತಾವೆ ಅಂದ್ರೆ ಕಂಟಿನ್ಯೂ 4 ಸಲ 4 ಪ್ರಶ್ನೆ ಉತ್ತರಗಳೇ ಇರ್ತಾವೆ. ಸ್ವಲ್ಪ ನೀವು ಕ್ವಶನ್ಸ್ಗಳನ್ನ ಓದಿನೂ ಕೂಡ ನೀವು ಏನು ಮಾಡ್ಬೋದು. ಒಂದು ಪ್ರಶ್ನೆ ಏನಾದರೂ ಮೇಲೆ ಕೆಳಗೆ ಆಗ್ತದೆ. ಬಟ್ ಇನ್ ಕೇಸ್ ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಫಸ್ಟ್ ಪ್ಯಾರಾಗ್ರಾಫ್ದಿಂದ ನಿಮಗೆ ಕ್ವಶನ್ಸ್ಗಳನ್ನ ಕೊಡ್ತಾರೆ. ಇದೊಂದು ಟ್ರಿಕ್ಸ್ ನಾನು ನಿಮಗೆ ಹೇಳ್ತಕ್ಕಂಥದ್ದು. ಸೊ ಇಲ್ಲಿನೂ ಅದೇ ಮಾಡಿದ್ದೀವಿ. ಗಾಂಧೀಜಿ ಕಿಸ್ಕೆ ಪೂಜಾರಿ ತೇ. ಸೊ ಪೂಜಾರಿ ಅಂತಕ್ಕಂಥದ್ದು ಕಂಪ್ಲೀಟಾಗಿ ಈ ಸಾಲದಲ್ಲಿ ಬಂದದ. ಸೊ ಈ ಸಾಲ ಏನಾಯ್ತು ಅದ್ರದ್ದು ಉತ್ತರ ಆಯಿತು. ಆಮೇಲೆ ಸತ್ಯ और अहिंसा को गांधी जी क्या मानते थे. ಸೊ ಅಲ್ಲದಲ್ಲಿ वे सत्य को भगवान मानते थे, अहिंसा को सबसे बड़े धर्म मानते थे. ಇಲ್ಲಿರ್ತಕ್ಕಂಥ ಕ್ವಶನಲ್ಲಿರ್ತಕ್ಕಂಥ ಕೀವರ್ಡ್ಗಳನ್ನ ಪ್ಯಾಸೇಜಲ್ಲಿ ಹುಡುಕಿನೂ ಕೂಡ ನೀವೇನು ಮಾಡ್ಬೋದು, ಬರಿಬೋದು. ಇಲ್ಲಿನೂ ಕೂಡ 4 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು, ಈಸಿ ಅದ. ಇನ್ನು ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ಅನುವಾದಕ್ಕೆ ಹೋಗೋಣ. ಅನುವಾದವನ್ನು ಮಾಡುವಾಗ ಅಲ್ಲಿರ್ತಕ್ಕಂಥ ಕಾಲ ಆಗಿರ್ಬೋದು, ವಚನ ಆಗಿರ್ಬೋದು, ಲಿಂಗ, ಲೇಖನ ಚಿಹ್ನೆಗಳು ಅವುಗಳನ್ನು ನೀವೇನು ಮಾಡಬೇಕಪ್ಪ ಅಂದ್ರೆ ಖಂಡಿತವಾಗಿ ನೋಡ್ಕೋಬೇಕು. ಅದನ್ನಿದ್ರೇ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಎಸ್ ಅಂಕಗಳು ಸಿಗ್ತಾವೆ, ಇಲ್ಲಾಂದ್ರೆ ನಿಮ್ಗೆ ಏನಾಗೋದಿಲ್ಲ, ಸಿಗೋದಿಲ್ಲ. ಅದು ಕೂಡ ನಿಮಗೆ ಇಂಪಾರ್ಟೆಂಟು. ಕಂಟಿನ್ಯೂ 3 ಏನದಲ್ಲ 3 ಒಂದೇ ಲೈನ್ ಒಳಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಅನುವಾದಗಳನ್ನು ಮಾಡಬೇಕು. ಕರ್ನಾಟಕ ಪ್ರಾಕೃತಿಕ ಸೌಂದರ್ಯ ನಯನ ಮನೋಹರ ಹೇ. ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯ ನಯನ ಮನೋಹರವಾಗಿದೆ. ಪಶ್ಚಿಮ ವಿಶಾಲ ಅರಬ್ಬಿ ಸಮುದ್ರ ಹೇ. ಪಶ್ಚಿಮದಲ್ಲಿ ವಿಶಾಲ ಅರಬ್ಬಿ ಸಮುದ್ರ ಇದೆ. ದಕ್ಷಿಣ ನೀಲಗಿರಿ ಕಿ ಪರ್ವತಾವಲಿ ಹೇ. ದಕ್ಷಿಣದಲ್ಲಿ ನೀಲಗಿರಿಯ ಪರ್ವತಗಳಿವೆ. ಈ ಥರ ಸಿಂಪಲ್ ಆಗಿ ನೀವೇನು ಮಾಡಬೇಕು, ವಾಕ್ಯಗಳ ಅನುವಾದವನ್ನು ಮಾಡ್ಬೋದು. ಇಲ್ಲೇನಿದೆ ನೋಡಿ, ಪ್ರಕೃತಿ ಹಮಾರಿ ಮಾತಾ ಹೇ. ಪ್ರಕೃತಿಯು ನಮ್ಮ ಮಾತೆ. इसलिए हमें प्राकृतिक संपत्ति का सदुपयोग करना चाहिए. ಆದ್ದರಿಂದ ನಾವು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. अपने पर्यावरण को स्वच्छ रखना हमारा कर्तव्य है. ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ನಮ್ಮ ಕೆಲಸವಾಗಿದೆ, ಕರ್ತವ್ಯವಾಗಿದೆ ಅಂತ ಬರಿಬಹುದು. ಸೊ ಇದು ಕೂಡ ಏನು ಮಾಡಬೇಕು ಅಂತಂದ್ರೆ ವಾಕ್ಯಗಳನ್ನು ನೋಡಿ ಚೆನ್ನಾಗಿ ಅವುಗಳನ್ನು ಏನು ಮಾಡ್ಕೊಡ್ರಿ, ಅನುವಾದ ಮಾಡೋದನ್ನು ರೂಢಿಸ್ಕೊಡ್ರಿ ಅಂತ ಹೇಳ್ತಾ ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ರಚನಾ ವಿಭಾಗದಲ್ಲಿನೂ ಕೂಡ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ, ವ್ಯಾಕರಣದಲ್ಲಿನೂ ಕೊಟ್ಟಿದ್ದೀನಿ, ಇನ್ನು ಗದ್ಯ ಭಾಗದಲ್ಲಿದ್ದಾವೆ. ಸೊ ಗದ್ಯ ಭಾಗದಲ್ಲಿನೂ ಕೂಡ ನಾನು ನಿಮಗೆ ಏನು ಮಾಡ್ತೀನಿ, ಕೆಲವೇ ದಿನಗಳಲ್ಲಿ ಅಷ್ಟು